ನಮಸ್ಕಾರ. ಮುಖ್ಯಾಂಶಗಳು. ಸರಳ ಸಾಂಪ್ರದಾಯಿಕವಾಗಿ ನಡೆದ ವಿಶ್ವವಿಖ್ಯಾತ ಮೈಸೂರಿನ ಜಂಬೂ ಸವಾರಿ. ಮುಖ್ಯಮಂತ್ರಿ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ಚಾಲನೆ. ರಕ್ಷಣಾ ವಲಯದಲ್ಲಿ ಪ್ರಗತಿ, ಸ್ವಾವಲಂಬನೆಗೆ ಸರ್ಕಾರದ ಪ್ರಯತ್ನ, ವಿಶ್ವದ ಅತಿದೊಡ್ಡ ಸೇನಾ ಶಕ್ತಿಯಾಗಿ ಹೊರಹೊಮ್ಮುವ ಗುರಿ ಪ್ರಧಾನಿ ನರೇಂದ್ರ ಮೋದಿ. ಲದ್ದಾಖ್ ಪ್ರವಾಸದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಭೇಟಿ, ಹುತಾತ್ಮ ಯೋಧರಿಗೆ ಗೌರವ ನಮನ. ಕೋವ್ಯಾಕ್ಸಿನ್ ಲಸಿಕೆಗೆ ವಿಶ್ವದ 30 ರಾಷ್ಟ್ರಗಳ ಮಾನ್ಯತೆ, ಶೀಘ್ರವೇ ತುರ್ತು ಬಳಕೆಗೆ ಅನುಮತಿ ಸಾಧ್ಯತೆ. ವಾರ್ತೆಗಳ ವಿವರ. ನವರಾತ್ರಿ ಉತ್ಸವಗಳ ಕೊನೆಯ ದಿನವಾದ ಇಂದು ವಿಶ್ವವಿಖ್ಯಾತ ನಾಡಹಬ್ಬ ಸಡಗರ, ಸಂಭ್ರಮ, ವೇದ ಘೋಷಗಳ ನಡುವೆ ನೆರವೇರಿತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅರಮನೆ ಆವರಣದ ಬಲರಾಮ ದ್ವಾರದಲ್ಲಿ ನಂದಿ ಧ್ವಜಕ್ಕೆ ಶುಭ ಮೀನ ಲಗ್ನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಜಂಬೂ ಸವಾರಿಗೆ ಚಾಲನೆ ನೀಡಿದರು. ಮೈಸೂರಿನ ಉಸ್ತುವಾರಿ ಸಚಿವರಾದ ಎಸ್.ಟಿ. ಸೋಮಶೇಖರ್ ಅವರು ಹಾಗೂ ಹಲವಾರು ಗಣ್ಯರು ಇದ್ದಾರೆ. ಇಲ್ಲಿ ನಂದಿ ಕೋಲಿನ ಸುಮಾರು ಒಂದು 5 ಅಡಿ ಎತ್ತರದಲ್ಲಿ ಇರತಕ್ಕಂತಹ ಈ ಮಾಡಿಕೊಡ್ತಿದ್ದಾರೆ ನೋಡಿ. ಮುಖ್ಯಮಂತ್ರಿಗಳು ಸಚಿವರ ಸಿಬ್ಬಂದಿಗಳನ್ನು ಸಹಿತ ಬನ್ನಿ ಇಲ್ಲಿ ಪೂಜೆ ಮಾಡಿ, ಪೂಜೆ ಸಲ್ಲಿಸಿ ಅಂತ ಕರೀತಾ ಇದ್ದಾರೆ. ಎಲ್ಲರ ಜೊತೆ ಒಂದುಗೂಡಿಕೊಂಡು ನಾವು ಈ ದಸರಾವನ್ನು ಚಾಲನೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಈಗಾಗಲೇ ತರಾತುರಿಯಲ್ಲಿ ಪೂಜೆ ನಡೀತಾ ಇದೆಯೇನೋ ಅಂತ ಹೇಳಬೇಕು. ಇದು 4:36 ಶುರು ಆಗಬೇಕಾಗಿತ್ತು. ಇತಿಹಾಸವನ್ನು ಹೇಳುವ ಸಾಕ್ಷಿ ಸೌಧ ಇದಾಗಿದೆ. ನಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪುಷ್ಪಾಲಂಕೃತ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದ ನಾಡದೇವತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್. ಸೋಮಶೇಖರ್, ಮೈಸೂರಿನ ಮೇಯರ್ ಸುನಂದಾ ಪಾಲನೇತ್ರ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇದಾದ ಬಳಿಕ ಸಂಪ್ರದಾಯದಂತೆ 21 ಕುಶಾಲ ತೋಪುಗಳನ್ನು ಹಾರಿಸಲಾಯಿತು. ಈಗ ಪುಷ್ಪಾರ್ಚನೆ ಮಾಡಿದ ಸಮಯದಲ್ಲಿ 21 ಕುಶಾಲ ಮುಖ್ಯಮಂತ್ರಿಗಳಿಂದ ಪುಷ್ಪಾರ್ಚನೆ ಸ್ವೀಕರಿಸಿದ ನಂತರ ಚಿನ್ನದ ಅಂಬಾರಿಯನ್ನು ಹೊತ್ತ ಅಭಿಮನ್ಯು ಗಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕಲು ಆರಂಭಿಸಿದ ಕೂಡಲೇ ನೆರೆದಿದ್ದ ಜನಸ್ತೋಮದಿಂದ ಹರ್ಷೋದ್ಗಾರಗಳು ಕೇಳಿಬಂದವು. ಅಂಬಾರಿ ಹೊತ್ತ ಅಭಿಮನ್ಯು ಜೊತೆ ಕುಮ್ಕಿ ಆನೆಗಳಾದ ಕಾವೇರಿ ಮತ್ತು ಚೈತ್ರ ಆನೆಗಳು ಸಾಥ್ ನೀಡಿದವು. ನಿಶಾನೆ ಆನೆಯಾಗಿ ಧನಂಜಯ, ನೌಪತ್ ಆನೆಯಾಗಿ ಗೋಪಾಲಸ್ವಾಮಿ, ಅಶ್ವತ್ಥಾಮ ಹೆಜ್ಜೆ ಹಾಕಿದವು. ಅಂಬಾರಿಯಲ್ಲಿದ್ದ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಕಣ್ತುಂಬಿಕೊಂಡು ಪ್ರವಾಸಿಗರೂ ಸೇರಿದಂತೆ ಮೈಸೂರಿನ ಜನತೆಯಿಂದ ಧನ್ಯತಾ ಭಾವ ಹೊರಹೊಮ್ಮಿತು. ಕೋವಿಡ್ ಸೋಂಕು ಹಿನ್ನೆಲೆಯಲ್ಲಿ ಕಳೆದ ಬಾರಿಯಂತೆ ಈ ಬಾರಿಯೂ ಜಂಬೂ ಸವಾರಿಯನ್ನು ಸರಳ ಮತ್ತು ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು. ಜಂಬೂ ಸವಾರಿ ಕೇವಲ ಅರಮನೆ ಆವರಣಕ್ಕೆ ಮಾತ್ರ ಸೀಮಿತಗೊಂಡಿತ್ತು. ಹೊತ್ತು ಬರ್ತಾ ಇರುವಂತದ್ದು ಬಹಳ ಅತ್ಯಂತ ಉತ್ತಮವಾಗಿ ಅವರು ಕುಣಿಸ್ತಾ ಇದ್ದಾರೆ. ಇದು ಅಷ್ಟು ಸುಲಭವಾಗಿ ಕುಣಿಸೋದಕ್ಕೆ ಆಗದೇ ಇಲ್ಲ, ಯಾಕೆಂದ್ರೆ ಅದನ್ನು ಎತ್ತಿ ಕುಣಿಯುವಾಗ ಜಂಬೂ ಸವಾರಿ ಮೆರವಣಿಗೆ ವೇಳೆ ವೀರಗಾಸೆ, ನಂದಿಕೋಲು, ಡೊಳ್ಳು ಕುಣಿತ, ಕಂಸಾಳೆ, ಮದ್ದಲೆ, ನಾದಸ್ವರ ಸೇರಿದಂತೆ ಮುಂತಾದ ಜಾನಪದ ಕಲಾ ತಂಡಗಳು ನೆರೆದಿದ್ದ ಜನರ ಮನಸೂರೆಗೊಂಡವು. ಅಲ್ಲಿಂದ ಜಿಗಿದು ಕುಳಿತು ನೆಗೆದು ಆಡ್ತಾ ಇರ್ತಕ್ಕಂಥ ವಿವಿಧ ವಿನೋದ ಭಂಗಿಗಳನ್ನು ನಾವು ನೋಡಬಹುದು. ಇವುಗಳು ಒಂದು ಕಥೆಗಳ ರೀತಿಯ ಕೋವಿಡ್ ಹಿನ್ನೆಲೆಯಲ್ಲಿ ಸ್ತಬ್ಧ ಚಿತ್ರಗಳ ಸಂಖ್ಯೆಯೂ ಕಡಿಮೆಯಾಗಿತ್ತು. ಈ ಬಾರಿ ಕೇವಲ 6 ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂಗವಾಗಿ ಸ್ವಾತಂತ್ರ್ಯ ಹೋರಾಟವನ್ನು ಬಿಂಬಿಸುವ ಸ್ತಬ್ಧ ಚಿತ್ರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪ್ರತಿಯೊಬ್ಬರಿಗೂ ಸೂರು ಕಲ್ಪಿಸುವ ಮಹತ್ವಾಕಾಂಕ್ಷೆಯ ವಸತಿ ಯೋಜನೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಕೈಗೆತ್ತಿಕೊಂಡಿರುವ ಲಸಿಕಾ ಅಭಿಯಾನದ ಮೂಲಕ ಕೋವಿಡ್ ಮುಕ್ತ ಕರ್ನಾಟಕದ ಗುರಿ, ಪ್ರಕೃತಿ ಸಂರಕ್ಷಣೆ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸಮಗ್ರ ಕೃಷಿ ಪದ್ಧತಿ ಕುರಿತು ತಿಳಿವಳಿಕೆ ನೀಡುವ ಸ್ತಬ್ಧ ಚಿತ್ರಗಳು ಜನರ ಮೆಚ್ಚುಗೆಗೆ ಕಾರಣವಾದವು.
ಅರಮನೆ ವಾದ್ಯಗೋಷ್ಠಿಯನ್ನೊಳಗೊಂಡ ಆನೆ ಬಂಡಿ, ಪೊಲೀಸ್ ಬ್ಯಾಂಡ್, ವಿವಿಧ ಪೊಲೀಸ್ ಪಡೆಗಳಿಂದ ಪಥಸಂಚಲನ, ಅಶ್ವರೋಹಿ ದಳದ ಆಕರ್ಷಕ ಪಥಸಂಚಲನ ಮುಂತಾದವು ಕಣ್ಮನ ಸೆಳೆದವು. ಚಿಕ್ಕ ಚಿಕ್ಕ ಕಲಾತಂಡಗಳು ಇದೀಗ ಆನೆ ಬಂಡಿಯಲ್ಲಿ ಕಾಣ್ತಾ ಇರುವಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನುಡಿಸ್ತಾ ಇರುವಂತಹ ಮುಂಜಾಗ್ರತಾ ಕ್ರಮವಾಗಿ ನಗರದೆಲ್ಲೆಡೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ನಾಡ ಹಬ್ಬವಾಗಿ ಪರಿವರ್ತಿತವಾದಂತಹ ಪ್ರಜೆಗಳ ದಸರಾದಲ್ಲಿ ಭುವನೇಶ್ವರಿ ಸ್ವರೂಪಿಣಿಯಾಗಿ ಪ್ರಜೆಗಳ ಮೂಲಕವಾಗಿ, ಪ್ರಜಾನಾಯಕರ ಮೂಲಕವಾಗಿ ಮುಂಭಾಗ ಸರಳವಾಗಿ ಆಚರಿಸ್ತಾ ಇರುವಂತಹ ಈ ಪ್ರತಿ ವರ್ಷದ ದಸರೆಯ ವೀಕ್ಷಕ ವಿವರಣೆಯನ್ನ ನೋಡುವ ಮೂಲಕ, ಕೇಳುವ ಮೂಲಕ ದಸರಾ ಮಹೋತ್ಸವಕ್ಕೆ ಅಂಗವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಏರ್ಪಡಿಸಿರುವ ವಿದ್ಯುತ್ ದೀಪಾಲಂಕಾರವನ್ನು ಇನ್ನು 9 ದಿನಗಳವರೆಗೆ ವಿಸ್ತರಣೆ ಮಾಡುವುದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮೈಸೂರಿನಲ್ಲಿಂದು ಅವರು ನಾಡಿನ ವಿವಿಧ ಕಡೆಗಳಿಂದ ಪ್ರವಾಸಿಗರು ದೊಡ್ಡ ಪ್ರಮಾಣದಲ್ಲಿ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ಜನಪ್ರತಿನಿಧಿಗಳು ಜನತೆಯ ಬೇಡಿಕೆಯ ಮೇರೆಗೆ ವಿದ್ಯುತ್ ದೀಪಾಲಂಕಾರವನ್ನು ವಿಸ್ತರಿಸುತ್ತಿರುವುದಾಗಿ ತಿಳಿಸಿದರು. ಬಹಳಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ, ಊರುಗಳಿಂದ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಅದನ್ನು ವಿಸ್ತರಣೆ ಮಾಡಬೇಕನ್ನುವಂಥ ಬೇಡಿಕೆ ಇಲ್ಲಿರುವಂಥ ಜನಪ್ರತಿನಿಧಿಗಳು ಮತ್ತು ಎಲ್ಲ ಜನರ ಇದು ಇದೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ವಿಸ್ತರಣೆ ಆಗಬೇಕನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. 9 ದಿವಸ ಅದರ ವಿಸ್ತರಣೆ ನಾವು ಮಾಡ್ತೀವಿ. ಇವತ್ತು ಸಾಯಂಕಾಲ ಮಾಡಬೇಕು ಅಂತ ಇಚ್ಛೆ ಇದೆ, ನೋಡೋಣ. ನಂತರ ಮುಖ್ಯಮಂತ್ರಿ ಸುತ್ತೂರು ಮಠಕ್ಕೆ ಭೇಟಿ ನೀಡಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಆಶೀರ್ವಾದ ಪಡೆದರು. ಇಂದು ವಿಜಯದಶಮಿ. ಇದು ಅಸತ್ಯದ ವಿರುದ್ಧ ಸತ್ಯ, ದುಷ್ಟತೆಯ ವಿರುದ್ಧ ಶಿಷ್ಟತೆ, ಅಸುರಿ ಶಕ್ತಿಗಳ ವಿರುದ್ಧ ದೈವಿ ಶಕ್ತಿಗಳ ವಿಜಯದ ಸಂಕೇತ ಸಾರುವ ಹಬ್ಬ. ದೇಶಾದ್ಯಂತ ಭಕ್ತಿ ಸಂಭ್ರಮದಿಂದ ವಿಜಯದಶಮಿ ಆಚರಿಸಲಾಗುತ್ತಿದೆ. ವಿಜಯದಶಮಿ ಸಂದರ್ಭದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶುಭಾಶಯ ಕೋರಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ವಿಜಯದಶಮಿಯ ಶುಭ ಸಂದರ್ಭದಲ್ಲಿ ದೇಶದ ಎಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು. ದಸರಾ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ. ಈ ಹಬ್ಬ ನೈತಿಕತೆ ಮತ್ತು ಸದ್ಗುಣಗಳ ಹಾದಿಯಲ್ಲಿ ನಡೆಯಲು ನಮಗೆ ಸ್ಫೂರ್ತಿ ನೀಡುತ್ತದೆ. ದೇಶವಾಸಿಗಳ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರಲಿ ಎಂದು ಹಾರೈಸಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ವಿಜಯದಶಮಿಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ದಸರಾ ನಮ್ಮೊಳಗಿನ ರಾಕ್ಷಸಿ ಶಕ್ತಿಗಳನ್ನು ನಿರಂತರವಾಗಿ ಶಮನಗೊಳಿಸಿ ಒಳ್ಳೆಯತನ ಮತ್ತು ಸಾಮರಸ್ಯ ಬೆಳೆಸಬೇಕು ಎಂಬುದನ್ನು ನೆನಪಿಸುವ ಸಂದರ್ಭವಾಗಿದೆ. ಈ ಹಬ್ಬ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಶುಭ ಕೋರಿರುವ ಪ್ರಧಾನಿ ನರೇಂದ್ರ ಮೋದಿ, ವಿಜಯದಶಮಿಯ ವಿಶೇಷ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮೂಲಕ ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡದೇವತೆ ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಸುಖ, ಆರೋಗ್ಯ, ಸಮೃದ್ಧಿಗಳನ್ನು ಕರುಣಿಸಲಿ. ಸಾಂಕ್ರಾಮಿಕವೂ ಸೇರಿದಂತೆ ಎಲ್ಲ ದುರಿತಗಳನ್ನು ಪರಿಹರಿಸಲಿ. ಎಲ್ಲರಿಗೂ ವಿಜಯವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ ಎಂದಿದ್ದಾರೆ. ವಿಜಯದಶಮಿ ಅಂಗವಾಗಿ ರಾಜ್ಯದ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ನೂರಾರು ಪೋಷಕರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ಉತ್ತಮ ಭವಿಷ್ಯ ನೀಡುವಂತೆ ಪ್ರಾರ್ಥಿಸಿದರು. ವಿಜಯದಶಮಿಯ ಶುಭ ದಿನದಂದು ಪೂಜೆ ಸಲ್ಲಿಸಿ ಸಾಂಪ್ರದಾಯಿಕವಾಗಿ ಶಾರದಾ ದೇವಿಯ ಸ್ತೋತ್ರ ಪಠಣ ಮಾಡಿಸಿ ಅಕ್ಷರಾಭ್ಯಾಸ ಮಾಡಿಸಿ ದೇವರ ಆಶೀರ್ವಾದ ಪಡೆದರು. ಕೋವಿಡ್ನಿಂದಾಗಿ ಕಳೆದ ಬಾರಿ ಅಕ್ಷರಾಭ್ಯಾಸಕ್ಕೆ ಭಕ್ತರು ಬಂದಿರಲಿಲ್ಲ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ. ಕೇರಳ, ತಮಿಳುನಾಡು ಹಾಗೂ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ತಮ್ಮ ಮಕ್ಕಳೊಂದಿಗೆ ದೇವಾಲಯಕ್ಕೆ ಆಗಮಿಸಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಬೆಂಗಳೂರು ನಿವಾಸಿ ಅಂಬಿಕಾ ತಮ್ಮ ಮೊಮ್ಮಕ್ಕಳಿಗೆ ಸಾಂಪ್ರದಾಯಿಕವಾಗಿ ಅಕ್ಷರಾಭ್ಯಾಸ ಮಾಡಿಸಿ ಪೂಜೆ ನೆರವೇರಿಸಿದ್ದಾಗಿ ಹೇಳಿದರು.
ತುಂಬ ಸಂತೋಷ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಇಂಥ ವಿಜಯದಶಮಿ ದಿನ ಒಳ್ಳೆ ದಿನ ಮಾಡಿಸೋದಕ್ಕೆ ತುಂಬ ಸಂತೋಷ ಆಯ್ತು ನಮಗೂ. ತಾಯಿ ಅನುಗ್ರಹ. ಮತ್ತೋರ್ವ ಭಕ್ತ ಅಮಿತ್ ವಿಜಯದಶಮಿಯ ಪವಿತ್ರ ದಿನದಂದು ದೇವರ ದರ್ಶನ ಪಡೆದಿದ್ದಾಗಿ ತಿಳಿಸಿದರು. ಪಾಶ್ಚಾತ್ಯ ಹೋಗ್ತಾ ಇದೆ, ಆದರೆ ನಮ್ಗೆ ಇತಿಹಾಸ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಹಿಂದಿನವ್ರು ಏನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಅದರಿಂದ ನಮ್ಗೆ ಅದರಲ್ಲಿ ಏನು ಬೆನಿಫಿಟ್ಸ್ ಇದೆ. ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಉದ್ದೇಶದಿಂದ 7 ಹೊಸ ರಕ್ಷಣಾ ಕಂಪನಿಗಳನ್ನು ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಷ್ಟ್ರಕ್ಕೆ ಸಮರ್ಪಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಖಾತೆ ರಾಜ್ಯ ಸಚಿವ ಅಜಯ್ ಭಟ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್, ಸೇನಾ ಅಧಿಕಾರಿಗಳು, ರಕ್ಷಣಾ ಉದ್ಯಮ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. The Government of India has brought in long-awaited reforms in defence production by Advanced Weapons and Equipment India Limited. AWE India, headquartered at Kanpur, will be a dominant supplier of critical important cog to war readiness. AWE India's 8th ನಂತರ ಪ್ರಧಾನಿ ನರೇಂದ್ರ ಮೋದಿ ಭಾರತದ ರಕ್ಷಣಾ ಸನ್ನದ್ಧತೆ ಮತ್ತು ಸ್ವಾವಲಂಬನೆ ಸುಧಾರಿಸುವ ಕ್ರಮವಾಗಿ ದೇಶದ 41 ಶಸ್ತ್ರಾಸ್ತ್ರ ಕಾರ್ಖಾನೆಗಳನ್ನು 7 ಕಾರ್ಪೊರೇಟ್ ಕಂಪನಿಗಳಾಗಿ ಬದಲಾಯಿಸಲಾಗುತ್ತಿದೆ. ಸ್ವಾತಂತ್ರ್ಯ ಬಂದ ನಂತರವೂ ಆವಿಷ್ಕಾರದಲ್ಲಿ ಭಾರತದ ರಕ್ಷಣಾ ವಲಯ ಹಿಂದುಳಿದಿತ್ತು. ಹೊಸ 7 ಕಂಪನಿಗಳು ರಕ್ಷಣಾ ವಲಯದಲ್ಲಿ ಪ್ರಗತಿ ಮತ್ತು ಸ್ವಾವಲಂಬನೆಗೆ ಸರ್ಕಾರದ ಪ್ರಯತ್ನಗಳಿಗೆ ನೆರವಾಗಲಿವೆ. ಈ 7 ಕಂಪನಿಗಳಿಗೆ 65,000 ಕೋಟಿ ರೂಪಾಯಿ ಮೊತ್ತದ ಗುತ್ತಿಗೆ ದೊರೆತಿರುವುದು ದೇಶ ಈ ಕಂಪನಿಗಳ ಮೇಲಿಟ್ಟಿರುವ ವಿಶ್ವಾಸಕ್ಕೆ ನಿದರ್ಶನವಾಗಿದೆ ಎಂದರು. ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ ರಕ್ಷಣಾ ವಲಯದಲ್ಲಿ ಅನೇಕ ಪ್ರಮುಖ ಸುಧಾರಣೆಗಳು ಆಗುತ್ತಿವೆ. ಆತ್ಮನಿರ್ಭರ ಭಾರತ ಆಂದೋಲನದಡಿ ಭಾರತವನ್ನು ವಿಶ್ವದ ಅತಿದೊಡ್ಡ ಸೇನಾ ಶಕ್ತಿಯಾಗಿ ರೂಪಿಸುವ ಮತ್ತು ಆಧುನಿಕ ಸೇನಾ ಉದ್ಯಮ ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ. ಈ ಕಂಪನಿಗಳ ಮೂಲಕ ವಿಶ್ವ ದರ್ಜೆಯ ಕೌಶಲ್ಯಗಳು, ಹೊಸ ತಂತ್ರಜ್ಞಾನವನ್ನು ಕಾರ್ಖಾನೆಗಳಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದರು. उन्हें पूरा भी कर रहा है. 41 ऑर्डिनेंस फैक्ट्रीज को नए स्वरूप में किए जाने का निर्णय, 7 नई कंपनियों की ये शुरुआत देश की इसी संकल्प यात्रा का हिस्सा है. ये निर्णय पिछले 15-20 साल से लटका हुआ था. मुझे पूरा भरोसा है कि ये सभी 7 कंपनियां आने वाले समय में भारत की ಕಳೆದ 7 ವರ್ಷಗಳಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತು ನೀಡಲಾಗಿದ್ದು ಪಾರದರ್ಶಕತೆಯನ್ನು ತರಲಾಗಿದೆ. ರಕ್ಷಣಾ ಸಾಮಗ್ರಿ ಖರೀದಿಗೆ ಏಕ ಗವಾಕ್ಷಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ರಕ್ಷಣಾ ಉತ್ಪಾದನೆಯಲ್ಲಿ ಖಾಸಗಿ ವಲಯವನ್ನು ಉತ್ತೇಜಿಸಲಾಗುತ್ತಿದೆ. ಹೊಸ 7 ಕಂಪನಿಗಳು ಸಂಶೋಧನೆ ಮತ್ತು ಅಭಿವೃದ್ಧಿಯ ಕೆಲಸ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳಬೇಕಾಗಿದೆ. ಈ ಕಂಪನಿಗಳಿಂದ ಶಸ್ತ್ರಾಸ್ತ್ರ ಕಾರ್ಖಾನೆಗಳಲ್ಲಿನ ಪ್ರತಿಭೆಗಳಿಗೆ ಸಾಮರ್ಥ್ಯ ದೊರೆಯಲಿದೆ. ಕಾರ್ಖಾನೆಗಳು ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಮತ್ತಷ್ಟು ಆವಿಷ್ಕಾರ ಕೈಗೊಳ್ಳಲು ನವೋದ್ಯಮಗಳಿಗೆ ಹೊಸ ಕಂಪನಿಗಳಿಂದ ನೆರವು ದೊರೆಯಲಿದೆ ಎಂದರು. बेहतर संसाधन होते थे, वर्ल्ड क्लास स्किल होता था. आजादी के बाद हमें जरूरत थी इन फैक्ट्रीज को अपग्रेड करने की, न्यू एज टेक्नोलॉजी को अपनाने की, लेकिन इस पर बहुत ध्यान नहीं दिया गया. समय के साथ भारत अपनी सामरिक जरूरतों के लिए विदेशों पर निर्भर होता गया. इस स्थिति में परिवर्तन लाने में ये नई 7 डिफेंस कंपनियां बहुत बड़ी भूमिका निभाएगी. साथियों, आत्मनिर्भर भारत अभियान के तहत देश का लक्ष्य भारत को अपने दम पर दुनिया की बड़ी सैन्य ताकत बनाने का है. भारत में आधुनिक सैन्य इंडस्ट्री के विकास का है.
ರಾಜನಾಥ್ ಸಿಂಗ್ ಸ್ವಾವಲಂಬನೆಯಲ್ಲಿ ಗುರಿ ಸಾಧಿಸಲು ರಕ್ಷಣಾ ಉತ್ಪಾದನೆ ಅತಿ ಮುಖ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ರಕ್ಷಣಾ ಉದ್ಯಮ ಸ್ವಾವಲಂಬಿ ಆಗುತ್ತಿರುವುದಲ್ಲದೆ ರಕ್ಷಣಾ ರಫ್ತಿನಲ್ಲೂ ಪ್ರಗತಿಯಾಗುತ್ತಿದೆ. ರಕ್ಷಣಾ ರಫ್ತಿಗೆ ಪೂರಕ ವಾತಾವರಣ ನಿರ್ಮಿಸಲು ಸರ್ಕಾರ ಕಳೆದ 7 ವರ್ಷಗಳಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಶಸ್ತ್ರಾಸ್ತ್ರ ಕಾರ್ಖಾನೆಗಳು 200 ವರ್ಷಗಳಿಗೂ ಅಧಿಕ ಇತಿಹಾಸ ಹೊಂದಿದ್ದು ರಾಷ್ಟ್ರೀಯ ಭದ್ರತೆಗೆ ಇವುಗಳ ಕೊಡುಗೆ ಅಪಾರ. ಹೊಸ ಕಂಪನಿಗಳಿಗೆ ಸ್ವಾಯತ್ತತೆ ದೊರೆಯಲಿದ್ದು ಕಾರ್ಯಕ್ಷಮತೆ ಸುಧಾರಣೆಯಾಗಲಿದೆ. ಈ ಕಂಪನಿಗಳ ಸ್ಥಾಪನೆಯಿಂದ ಸ್ಪರ್ಧಾತ್ಮಕತೆ ಮತ್ತು ವೃತ್ತಿಪರತೆ ಹೆಚ್ಚುವುದಲ್ಲದೆ ಉತ್ಪಾದನಾ ವೆಚ್ಚ ಸಹ ಕಡಿಮೆಯಾಗಲಿದೆ ಎಂದರು. मैं ये कहना चाहूंगा कि एम्प्लॉई ने इस कॉर्पोरेटाइजेशन में जिस प्रकार का सहयोग किया है उसकी जितने भी सराहना की जाए वह कम है. मैं सचमुच उन्हें साधुवाद देना चाहता हूं, उनमें बधाई देना चाहता हूं. यह निर्णय लिया गया है कि उत्पादन इकाइयों से संबंधित ऑर्डिनेंस फैक्ट्री बोर्ड के सभी एम्प्लॉइज ग्रुप ए, बी एंड सी को केंद्र सरकार के कर्मचारियों के रूप में 2 साल की अवधि के लिए डीम्ड डेप्यूटेशन पर और कॉर्पोरेट एंटिटीज में स्थानांतरित किया जाएगा. ಇದಕ್ಕೂ ಮುನ್ನ ದೆಹಲಿಯ ಡಿಆರ್ಡಿಒ ಕೇಂದ್ರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜನಾಥ್ ಸಿಂಗ್ ಅವರು ಶಸ್ತ್ರಪೂಜೆ ನೆರವೇರಿಸಿದರು. ಜಮ್ಮು ಕಾಶ್ಮೀರ ಮತ್ತು ಲದ್ದಾಖ್ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಡ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿದರು. ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಆಗಿರುವ ರಾಷ್ಟ್ರಪತಿ ಇದೇ ವೇಳೆ ಯೋಧರೊಂದಿಗೆ ವಿಜಯದಶಮಿ ಉತ್ಸವದಲ್ಲಿ ಪಾಲ್ಗೊಂಡು ಶಸ್ತ್ರಾಸ್ತ್ರಗಳಿಗೆ ಪೂಜೆ ಸಲ್ಲಿಸಿದರು. ರಾಷ್ಟ್ರಪತಿಗಳು ನಿನ್ನೆ ಉಧಂಪುರ್ನಲ್ಲಿ ಉತ್ತರ ಕಮಾಂಡ್ನ ಯೋಧರು ಮತ್ತು ಅವರ ಕುಟುಂಬ ಸದಸ್ಯರೊಂದಿಗೆ ಸಂವಾದ ನಡೆಸಿದರು. उधमपुर में उत्तरी कमान के सैनिकों और उनके परिवारों से बातचीत की. उन्होंने दशहरे पर जवानों को शुभकामनाएं दी. इससे पहले राष्ट्रपति ने लेह में सिंधु घाट पर सिंधु दर्शन. ಇದಕ್ಕೂ ಮುನ್ನ ಅವರು ಸಿಂಧು ಘಾಟ್ನಲ್ಲಿ ಸಿಂಧು ಪೂಜೆ ನೆರವೇರಿಸಿದರು. 3 ದಿನಗಳ ಅಂಡಮಾನ್ ನಿಕೋಬಾರ್ ಭೇಟಿಯಲ್ಲಿರುವ ಗೃಹ ಸಚಿವ ಅಮಿತ್ ಶಾ ಇಂದು ಪೋರ್ಟ್ ಬ್ಲೇರ್ನ ಸೆಲ್ಯುಲರ್ ಜೈಲಿಗೆ ಭೇಟಿ ನೀಡಿದರು. ಪೋರ್ಟ್ ಬ್ಲೇರ್ನ ಸೆಲ್ಯುಲರ್ ಜೈಲಿನ ಆವರಣದಲ್ಲಿ ಹುತಾತ್ಮರ ಸ್ಮಾರಕದಲ್ಲಿ ಸ್ವಾತಂತ್ರ್ಯ ಸೇನಾನಿ ವೀರ ಸಾವರ್ಕರ್ ಮತ್ತು ಹುತಾತ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವರು ಶ್ರದ್ಧಾಂಜಲಿ ಸಲ್ಲಿಸಿದರು. आप देख रहे हैं श्रद्धांजलि दे रहे हैं शहीदों को. तक आता है पोर्ट ब्लेयर. हम जानते हैं कि सबसे जो प्रमुख एक तरह से देखें ಬಳಿಕ ಜೈಲಿನಲ್ಲಿ ವೀರ್ ಸಾವರ್ಕರ್ ಅವರನ್ನು ಇರಿಸಲಾಗಿದ್ದ ಕೋಣೆಯನ್ನು ವೀಕ್ಷಿಸಿದರು. ಅಲ್ಲದೆ ಜೈಲಿನಲ್ಲಿದ್ದವರಿಗೆ ನೀಡಲಾಗುತ್ತಿದ್ದ ಅಮಾನವೀಯ ಹಿಂಸೆ ಬಗ್ಗೆ ಅವರು ಮಾಹಿತಿ ಪಡೆದರು. यातनाओं को सहा है हमारे क्रांतिवीरों ने. ನಂತರ ನಡೆದ ಸಮಾರಂಭದಲ್ಲಿ ಅಮಿತ್ ಶಾ ಸೆಲ್ಯುಲರ್ ಜೈಲಿನಲ್ಲಿ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಇರಿಸಿ ಹಿಂಸೆಗೆ ಗುರಿಪಡಿಸಲಾಗುತ್ತಿತ್ತು. ಈ ಪೈಕಿ ಸಚಿನ್ ಸನ್ಯಾಲ್ ಅವರು 2 ಬಾರಿ ಕಾಲಾಪಾನಿ ಚಿತ್ರಹಿಂಸೆಗೆ ಗುರಿಯಾಗಿದ್ದ ಏಕಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಪಶ್ಚಿಮ ಬಂಗಾಳ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಹಾ ಕೊಡುಗೆಯನ್ನು ನೀಡಿದೆ. 1938ರವರೆಗೆ ಈ ಜೈಲಿನಲ್ಲಿದ್ದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಗೌರವಪೂರ್ವಕವಾಗಿ ಓದಿದ್ದೇನೆ. ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ಅತಿ ಹೆಚ್ಚಿನ ಸಂಖ್ಯೆಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹೊಂದಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ವೀರ್ ಸಾವರ್ಕರ್ ಅವರು ಸೆಲ್ಯುಲರ್ ಜೈಲನ್ನು ದೇಗುಲವಾಗಿ ಪರಿವರ್ತಿಸಿದ್ದರು. ಎಷ್ಟೇ ಹಿಂಸೆ ನೀಡಿದರೂ ತಮ್ಮ ಹಕ್ಕುಗಳನ್ನು ಹತ್ತಿಕ್ಕಲಾಗುವುದಿಲ್ಲ ಎಂಬ ಸಂದೇಶವನ್ನು ಅವರು ವಿಶ್ವಕ್ಕೆ ನೀಡಿದ್ದರು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವುದು ತಮ್ಮ ಜನ್ಮಸಿದ್ಧ ಹಕ್ಕು ಎಂದು ಪ್ರತಿಪಾದಿಸುತ್ತಿದ್ದರು. ಸೆಲ್ಯುಲರ್ ಜೈಲಿನಲ್ಲಿ ಕಾಲಾಪಾನಿ ಚಿತ್ರಹಿಂಸೆಗೆ ಗುರಿಯಾಗಿದ್ದರು ಎಂದು ಅಮಿತ್ ಶಾ ಹೇಳಿದ್ದಾರೆ. ಅಂಡಮಾನ್ ನಿಕೋಬಾರ್ನಲ್ಲಿ ಕಳೆದ 7 ವರ್ಷಗಳಲ್ಲಿ ಅಗಾಧ ಪ್ರಗತಿಯಾಗುತ್ತಿದ್ದು ಸಂಪರ್ಕ ವ್ಯವಸ್ಥೆಯನ್ನು ಹೆಚ್ಚುಗೊಳಿಸಲಾಗಿದೆ. ಇದೀಗ ದ್ವೀಪದಲ್ಲಿ ಅಂತರ್ಜಾಲ ಸೇವೆ ಲಭ್ಯವಾಗುತ್ತಿದೆ ಎಂದರು. वीर सावरकर को वीर की उपाधि कोई सरकार ने नहीं दी, कोई प्रशासन ने नहीं दी है. 130 करोड़ की जनता ने मन से सावरकर जी के आगे वीर शब्द को जोड़ा है. वो उनके पराक्रम और उनकी देशभक्ति को ಅಂಡಮಾನ್ ನಿಕೋಬಾರ್ ಲೆಫ್ಟಿನೆಂಟ್ ಗವರ್ನರ್ ದೇವೇಂದ್ರ ಕುಮಾರ್ ಜೋಶಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ಅಮಿತ್ ಶಾ ಅವರು ಅಂಡಮಾನ್ ನಿಕೋಬಾರ್ನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ.
बड़ा दुख होता है, दर्द होता है, वेदना होती है कि जिस व्यक्ति को एक ही जीवन में 2 जन्म टिप की सजा हुई, उस व्यक्ति की देशभक्ति पर आप सवाल उठा रहे हैं। ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತಿನ ಸೂರತ್ನಲ್ಲಿ ಸೌರಾಷ್ಟ್ರ ಪಟೇಲ್ ಸೇವಾ ಸಮಾಜದಿಂದ ನಿರ್ಮಿಸಿರುವ ಬಾಲಕರ ಹಾಸ್ಟೆಲ್ ನಿರ್ಮಾಣದ ಮೊದಲ ಹಂತಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭೂಮಿ ಪೂಜೆ ನೆರವೇರಿಸಿದರು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತಿತರರು ಉಪಸ್ಥಿತರಿದ್ದರು. ನೂತನ ಹಾಸ್ಟೆಲ್ ಕಟ್ಟಡದಲ್ಲಿ 500 ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಅಲ್ಲದೆ ಒಳಾಂಗಣ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ಸೌಲಭ್ಯವೂ ಈ ಕಟ್ಟಡದಲ್ಲಿದೆ. ಸುಮಾರು 500 ವಿದ್ಯಾರ್ಥಿನಿಯರಿಗಾಗಿ ಹಾಸ್ಟೆಲ್ ನಿರ್ಮಾಣದ 2ನೇ ಹಂತ ಮುಂದಿನ ವರ್ಷ ಆರಂಭವಾಗಲಿದೆ. पुस्तकालय, वाचनालय, ई-लायब्ररी અને કારકિર્દી માર્ગદર્શન કેન્દ્ર અને 100 વ્યક્તિઓ રહી શકે તેવું અતિથિ ભવન. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ಸೌರಾಷ್ಟ್ರ ಸೇವಾ ಪಟೇಲ್ ಸಮಾಜ ಶಿಕ್ಷಣ ವಲಯದಲ್ಲಿ ತನ್ನ ಉಪಕ್ರಮಗಳ ಮೂಲಕ ಯುವಕರಿಗೆ ಹೊಸ ದಿಕ್ಕು ತೋರುತ್ತಿದ್ದು ಅವರ ಕನಸುಗಳನ್ನು ಈಡೇರಿಸುವಲ್ಲಿ ನೆರವಾಗುತ್ತಿದೆ. 2024ರ ವೇಳೆಗೆ 2 ಹಂತದ ಹಾಸ್ಟೆಲ್ ನಿರ್ಮಾಣ ವಿಷಯವಾಗಿದೆ. ಗುಜರಾತ್ನಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಶಿಕ್ಷಕರ ಕೊರತೆ ಇದ್ದ ಕಾಲವೊಂದಿತ್ತು. ಬಾಲಕಿಯರು ಶೌಚಾಲಯದ ಕೊರತೆ ಮತ್ತಿತರ ಕಾರಣಗಳಿಂದ ಶಾಲೆ ತೊರೆಯುವ ಪ್ರಮಾಣ ದೊಡ್ಡ ಸವಾಲಾಗಿತ್ತು. ಆದರೆ ಈಗ ಹೆಣ್ಣು ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮತ್ತು ವಿವಿಧ ಯೋಜನೆಗಳಿಂದಾಗಿ ಶಾಲೆ ತೊರೆಯುವ ಪ್ರಮಾಣ ಕಡಿಮೆಯಾಗಿದೆ ಎಂದರು. इसके कई सामाजिक कारण तो थे ही, कई व्यवहारिक कारण भी थे. जैसे कितनी ही बेटियां चाहकर भी इसलिए स्कूल नहीं जा पाती थी क्योंकि स्कूलों में बेटियों के लिए शौचालय ही नहीं होते थे. ಮಹಾರಾಷ್ಟ್ರದ ನಾಗ್ಪುರದಲ್ಲಿನ ದೀಕ್ಷಾ ಭೂಮಿಯಲ್ಲಿ ಇಂದು 65ನೇ ಧರ್ಮಚಕ್ರ ಪ್ರವರ್ತನಾ ದಿನ ಸಮಾರೋಪ ಸಮಾರಂಭ ನಡೆಯಿತು. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮೃತಿ ಸಮಿತಿ ಅಧ್ಯಕ್ಷರಾದ ನಾಗಾರ್ಜುನ್ ಸುರೇಶ್ ಸಾಯಿ ಅವರು ಭಗವಾನ್ ಬುದ್ಧ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. दीक्षा भूमि पर धम्म चक्र प्रवर्तन दिवस का मुख्य समारोह नहीं हो रहा है, लेकिन कोरोना का प्रभाव कम होने और राज्य सरकार द्वारा धार्मिक स्थल शुरू करने की अनुमति देने से कुछ अनुयायी यहां दर्शन के लिए आ रहे हैं. अंबेडकर अनुयायियों के लिए दीक्षा भूमि के द्वार खोल दिए गए हैं. इस वर्ष बौद्ध ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೂ ಅವರು ಗೌರವ ನಮನ ಸಲ್ಲಿಸಿದರು. ಕೇಂದ್ರ ಸಾಮಾಜಿಕ ಹಾಗೂ ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ದೀಕ್ಷಾ ಭೂಮಿಗೆ ಭೇಟಿ ನೀಡಿ ಡಾ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಿದರು. 1956ರ ಇದೇ ದಿನ ಡಾ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದ್ದರು. केंद्र सरकार में राज्य मंत्री के नाते उनके मंत्रालय द्वारा दलितों को सरकार को योजनाओं का लाभ मिले, इस विषय पर उनका खास ध्यान रहेगा. ರಾಮದಾಸ್ ಅಠಾವಳೆ ದೇಶದ ಏಕತೆ ಕಾಪಾಡಲು ಹಾಗೂ ದಲಿತರ ಮೇಲಿನ ಭೇದ ಭಾವ ತಡೆಯಲು ಡಾ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದ್ದರು. ಅಂಬೇಡ್ಕರ್ ಅವರ ಕನಸನ್ನು ಈಡೇರಿಸುವುದು ಅಂಬೇಡ್ಕರ್ ವಾದಿಗಳು ಮತ್ತು ಅವರ ಅನುಯಾಯಿಗಳ ಜವಾಬ್ದಾರಿಯಾಗಿದೆ. ಕೇಂದ್ರ ಸರ್ಕಾರ ದಲಿತರ ಕಲ್ಯಾಣಕ್ಕೆ ಹಲವು ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದೆ ಎಂದರು. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಅಕ್ಟೋಬರ್ 15 ದುರ್ಗಾವತಿ ದೇವಿ ಎಂಬ ಹೆಸರಿನಿಂದ ಚಿರಪರಿಚಿತವಾಗಿರುವ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ದುರ್ಗಾದೇವಿ ಬೋರಾ ನಿಧನವಾದ ದಿನ. ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಅವರ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಸಂಘಟನೆಯ ಪ್ರಮುಖ ಸದಸ್ಯರಲ್ಲಿ ಒಬ್ಬರಾಗಿದ್ದ ಅವರು ಕ್ರಾಂತಿಕಾರಿ ನಾಯಕರ ನಡುವೆ ದುರ್ಗಾ ಬಾಭಿ ಎಂದೇ ಜನಪ್ರಿಯರಾಗಿದ್ದರು. ಅವರ ಪತಿ ಭಗವತಿ ಚರಣ್ ಬೋರಾ ಕೂಡ ಮತ್ತೊಂದು ಕ್ರಾಂತಿಕಾರಿ ಸಂಘಟನೆಯ ಸದಸ್ಯರಾಗಿದ್ದರು. 1928 ಡಿಸೆಂಬರ್ 17ರಂದು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜಾನ್ ಪಿ ಸ್ಯಾಡರ್ಸ್ ಹತ್ಯೆಯ ನಂತರ ಭಗತ್ ಸಿಂಗ್, ಸುಖದೇವ್
ಮತ್ತು ರಾಜಗುರು ಅವರಿಗೆ ದುರ್ಗಾದೇವಿ ಹಣಕಾಸು ನೆರವು ನೀಡುವ ಜತೆಗೆ ಲಾಹೋರ್ನಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದರು. ಭಗತ್ ಸಿಂಗ್ನ ಪತ್ನಿಯಂತೆ ಮಾರುವೇಷ ಧರಿಸಿದ ದುರ್ಗಾದೇವಿ ಭಗತ್ ಸಿಂಗ್ ಕೈಗೆ ತನ್ನ ಹಸುಗೂಸು ಸಚಿನ್ನನ್ನು ನೀಡಿ ರಾಜಗುರು ಅವರನ್ನು ಮನೆಯಾಳುವಿನಂತೆ ಬಿಂಬಿಸಿ ಪೊಲೀಸರ ಸರ್ಪಗಾವಲಿನ ನಡುವೆ ರೈಲಿನಲ್ಲಿ ಮೊದಲು ಲಕ್ನೋ ನಂತರ ಅಲ್ಲಿಂದ ಕಲ್ಕತ್ತಾಗೆ ಪಯಣಿಸಿದ್ದರು. 1929 ಏಪ್ರಿಲ್ನಲ್ಲಿ ಭಗತ್ ಸಿಂಗ್ ಮತ್ತು ಬತುಕೇಶ್ವರ್ ದತ್ ಅಲ್ಪ ತೀವ್ರತೆಯ 2 ದೇಸಿ ಬಾಂಬ್ಗಳನ್ನು ಕೇಂದ್ರ ಶಾಸನ ಸಭೆಯಲ್ಲಿ ಬಚ್ಚಿಟ್ಟರು. ನಂತರ ಲಾಹೋರ್ನ ಕಾಶ್ಮೀರ್ ಹೌಸ್ನಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಸಂಘಟನೆಗೆ ಸೇರಿದ ಬಾಂಬ್ ಫ್ಯಾಕ್ಟರಿ ಇರುವುದನ್ನು ತನಿಖಾಧಿಕಾರಿಗಳು ಪತ್ತೆ ಮಾಡಿದರು. ಭಗವತಿ ಚರಣ್ ಅವರ ಹೆಸರಿನಲ್ಲಿ ಈ ಜಾಗ ಬಾಡಿಗೆಯಲ್ಲಿತ್ತು. ಸುಖದೇವ್, ಜೈಗೋಪಾಲ್ ಮತ್ತು ಕಿಶೋರಿ ಲಾಲ್ ಪೊಲೀಸರ ಬಂಧನಕ್ಕೊಳಗಾದರೂ ಭಗವತಿ ಚರಣ್ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಈ ಅವಧಿಯಲ್ಲಿ ದುರ್ಗಾದೇವಿ ಅವರು ಲಾಹೋರ್ನಲ್ಲಿ ಕ್ರಾಂತಿಕಾರಿ ಹೋರಾಟಗಾರರ ಕುಟುಂಬಗಳಿಗೆ ಸಹಾಯ ಮಾಡಿದರು. 63 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿ ಜೈಲಿನಲ್ಲೇ ಕೊನೆಯುಸಿರೆಳೆದ ಕ್ರಾಂತಿಕಾರಿ ನಾಯಕ ಜತಿನ್ ದಾಸ್ ಅವರ ಮೃತದೇಹವನ್ನು ಲಾಹೋರ್ನಿಂದ ಕಲ್ಕತ್ತಾವರೆಗೆ ಮೆರವಣಿಗೆ ನಡೆಸಲಾಯಿತು. ಈ ನೇತೃತ್ವವನ್ನು ದುರ್ಗಾದೇವಿ ವಹಿಸಿದ್ದರು. 1929ರಲ್ಲಿ ಭಗವತಿ ಚರಣ್ ಮತ್ತು ದುರ್ಗಾದೇವಿ ಚಂದ್ರಶೇಖರ್ ಆಜಾದ್, ಯಶ್ ಪಾಲ್ ಮತ್ತು ವೈಶಂಪಾಯನ ಅವರ ಜತೆಗೂಡಿ ಲಾಹೋರ್ನ ಬೋಸ್ಟಲ್ ಜೈಲಿನಿಂದ ಭಗತ್ ಸಿಂಗ್ ಅವರನ್ನು ಸೆಂಟ್ರಲ್ ಜೈಲಿಗೆ ರವಾನಿಸುವ ವೇಳೆ ಅವರನ್ನು ಬಿಡುಗಡೆ ಮಾಡಲು ಪೊಲೀಸ್ ವ್ಯಾನ್ ಮೇಲೆ ದಾಳಿ ನಡೆಸಿದರು. 1930 ಮೇ 28ರಂದು ಬಾಂಬ್ ಪರಿಷ್ಕರಿಸುತ್ತಿರುವ ವೇಳೆ ಅದು ಸ್ಫೋಟಗೊಂಡು ಭಗವತಿ ಚರಣ್ ಕೊನೆಯುಸಿರೆಳೆದರು. ಬ್ರಿಟಿಷ್ ಆಡಳಿತವು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರುವಿಗೆ ಮರಣ ದಂಡನೆ ಶಿಕ್ಷೆ ಪ್ರಕಟಿಸಿದಾಗ ದುರ್ಗಾದೇವಿ ಪಂಜಾಬ್ನ ಮಾಜಿ ಗವರ್ನರ್ ಲಾರ್ಡ್ ಹೇಲೆ ಹತ್ಯೆ ಪ್ರಯತ್ನ ಮಾಡಿದರು. ಇದರಿಂದಾಗಿ 3 ವರ್ಷ ಜೈಲು ಶಿಕ್ಷೆ ಅನುಭವಿಸಿದರು. ಸ್ವಾತಂತ್ರ್ಯ ನಂತರ ದುರ್ಗಾದೇವಿ ಶಾಂತ ಅನಾಮಧೇಯತೆಯಲ್ಲಿ ಘಾಜಿಯಾಬಾದ್ನಲ್ಲಿ ಜೀವನ ನಡೆಸಿದರು. ಲಕ್ನೋದಲ್ಲಿ ಬಡ ಮಕ್ಕಳಿಗಾಗಿ ಶಾಲೆ ತೆರೆದ ಅವರು 1999 ಅಕ್ಟೋಬರ್ 15ರಂದು ನಿಧನರಾದರು. ಕೊರೋನಾ ಸೋಂಕಿಗೆ ನೀಡುವ ದೇಶೀಯ ಲಸಿಕೆ ಕೋವ್ಯಾಕ್ಸಿನ್ಗೆ ವಿಶ್ವದ 30ಕ್ಕೂ ಹೆಚ್ಚು ರಾಷ್ಟ್ರಗಳು ಮಾನ್ಯತೆ ನೀಡಿವೆ. ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ನೇಪಾಳ, ಬೆಲಾರುಸ್, ಸೆಬೆನಾನ್, ಆರ್ಮೇನಿಯಾ, ಯುಕ್ರೇನ್, ಬೆಲ್ಜಿಯಂ, ಸರ್ಬಿಯಾ ಮತ್ತಿತರ ರಾಷ್ಟ್ರಗಳು ಕೋವ್ಯಾಕ್ಸಿನ್ಗೆ ಮಾನ್ಯತೆ ನೀಡಿವೆ. ಈ ಮಧ್ಯೆ ವಿಶ್ವ ಆರೋಗ್ಯ ಸಂಸ್ಥೆ ಶೀಘ್ರವೇ ಕೋವ್ಯಾಕ್ಸಿನ್ನ ತುರ್ತು ಬಳಕೆಗೆ ಅನುಮತಿ ನೀಡಲಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ಹೇಳಿದ್ದಾರೆ. ಕೋವ್ಯಾಕ್ಸಿನ್ ತುರ್ತು ಬಳಕೆಗೆ ಅನುಮತಿ ನೀಡುವ ವಿಶ್ವ ಆರೋಗ್ಯ ಸಂಸ್ಥೆ ಮುಂದಿದ್ದು ಕೆಲವೊಂದು ತಾಂತ್ರಿಕ ವಿಚಾರಗಳು ಬಗೆಹರಿಯಬೇಕಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೇಳಿರುವ ಕೆಲವು ಪ್ರಶ್ನೆಗಳಿಗೆ ಭಾರತ್ ಬಯೋಟೆಕ್ ಈಗಾಗಲೇ ಉತ್ತರ ನೀಡಿದೆ. ಶೀಘ್ರದಲ್ಲೇ ಅನುಮತಿ ಸಿಗುವ ವಿಶ್ವಾಸವಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರಳ ಸಾಂಪ್ರದಾಯಿಕವಾಗಿ ನಡೆದ ವಿಶ್ವವಿಖ್ಯಾತ ಮೈಸೂರಿನ ಜಂಬೂ ಸವಾರಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ಚಾಲನೆ. ರಕ್ಷಣಾ ವಲಯದಲ್ಲಿ ಪ್ರಗತಿ, ಸ್ವಾವಲಂಬನೆಗೆ ಸರ್ಕಾರದ ಪ್ರಯತ್ನ. ವಿಶ್ವದ ಅತಿದೊಡ್ಡ ಸೇನಾ ಶಕ್ತಿಯಾಗಿ ಹೊರಹೊಮ್ಮುವ ಗುರಿ, ಪ್ರಧಾನಿ ನರೇಂದ್ರ ಮೋದಿ. ಲದ್ದಾಖ್ ಪ್ರವಾಸದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಭೇಟಿ, ಹುತಾತ್ಮ ಯೋಧರಿಗೆ ಗೌರವ ನಮನ. ಕೋವ್ಯಾಕ್ಸಿನ್ ಲಸಿಕೆಗೆ ವಿಶ್ವದ 30 ರಾಷ್ಟ್ರಗಳ ಮಾನ್ಯತೆ. ಶೀಘ್ರವೇ ತುರ್ತು ಬಳಕೆಗೆ ಅನುಮತಿ ಸಾಧ್ಯತೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.